ಭುಜಂಗೇಶಾಯ ವಿದ್ಮೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ನಾಗರ ಪಂಚಮಿ ಬರುವಂತಹದ್ದು. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ನಾವು ಆಚರಣೆ ಮಾಡ್ತೇವೆ. ನಾಗನ ಒಂದು ಅನುಗ್ರಹದಿಂದ ಜೀವನದಲ್ಲಿ ನಾವು ಉನ್ನತ ಅಭಿವೃದ್ಧಿಯನ್ನು ಕಾಣ್ತಾ, ಹಾಗೆ ಕುಟುಂಬದ ಒಂದು ಅಭಿವೃದ್ಧಿಯನ್ನು ಕಾಣುವಂತದ್ದಾಗಲಿ ಅಂತ ಪ್ರಾರ್ಥಿಸ್ತಾ, ನಿಮ್ಮೆಲ್ಲರಿಗೂ ಸುದರ್ಶನ್ ಭಟ್ ಮಾಡ್ತಾ ನಮಸ್ಕಾರಗಳು. ಇವತ್ತಿನ ವಿಷಯದಲ್ಲಿ ಈಗಾಗಲೇ ತಿಳಿಸಿದಂತೆ ನಾಗರ ಪಂಚಮಿ ಕುರಿತಾದಂತಹ ಒಂದು ವಿಷಯವನ್ನ ನಾವು ತಿಳ್ಕೊಳ್ಳೋಣ. ಪ್ರತಿ ವರ್ಷ ನಾವು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನದಂದು ನಾಗರ ಪಂಚಮಿ ಆಚರಣೆಯನ್ನ ಮಾಡ್ತೇವೆ. ಈ ನಾಗರ ಪಂಚಮಿ ಆಚರಣೆಯಲ್ಲಿ ನಾವು ಏನ್ ಮಾಡಬಹುದು, ಯಾವೆಲ್ಲ ರೀತಿ ಪೂಜೆಗಳನ್ನ ಮಾಡಬಹುದು, ಒಂದು ದೊಡ್ಡದಾದಲ್ಲ ಅಂದ್ರೂ ಒಂದು ಸಂಕ್ಷಿಪ್ತ ಪೂಜಾ ರೀತಿಯಲ್ಲಿ ನಾವು ನೋಡೋದಾದ್ರೆ, ಅತಿ ಶೀಘ್ರದಲ್ಲಿ ನಾವು ಒಲಿಯುವಂತಹದ್ದು ಒಂದು ನಾಗನ ಒಂದು ಕುರಿತಾದಂತಹ ವಿಷಯದಲ್ಲಿ ನೋಡೋದಾದ್ರೆ, ಮೊದಲಿಗೆ ಸರ್ಪದೋಷ ಅಥವಾ ಕಾಳಸರ್ಪದೋಷ ಅಂತ ಹೇಳ್ತೇವೆ. ರಾಹುಕೇತುಗಳ ಮಧ್ಯದಲ್ಲಿ ಉಳಿದ 7 ಗ್ರಹಗಳು ಬಂದ್ರೆ ಅದನ್ನ ಕಾಳಸರ್ಪದೋಷ ಅಂತ ಹೇಳ್ತೇವೆ. ಇಲ್ಲ ಪಿತೃಗಳ ತೊಂದರೆ ಇದ್ರೆ, ಇಲ್ಲ ಯಾವುದೇ ರೀತಿಯಾದಂತಹ ಗ್ರಹಚಾರ ದೋಷದಲ್ಲಿ ಮುಖ್ಯವಾಗಿ ರಾಹುಕೇತುಗಳಿಗೆ ಸಂಬಂಧಪಟ್ಟಂತಹ ದೋಷಗಳಿದ್ರೆ ನಾಗರ ಪಂಚಮಿ ದಿನದಂದು ನಾವು ಪರಿಹಾರವನ್ನು ಮಾಡ್ಕೊಳ್ಬಹುದು. ಹೇಗಪ್ಪ ಅನ್ನುವಂತಹದ್ದಾದ್ರೆ, ನಾಗರ ಪಂಚಮಿಯ ದಿನದಂದು ನಾವು ಮುಖ್ಯವಾಗಿ ನಾಗನ ಆರಾಧನೆ ಮಾಡುವಂತಹದ್ದು. ಸರ್ಪನ ಆರಾಧನೆ ಮಾಡುವ ಮೂಲಕ, ಅದರಲ್ಲೂ ವಿಶೇಷವಾಗಿ ಹಾಲೆರಿತೇವೆ. ಒಂದು ಸೂಚನೆಯನ್ನು ಕೊಡುವಂತಹದ್ದು, ಪ್ಲಾಸ್ಟಿಕ್ ಒಂದು ಹಾಲಿನ ಕೊಟ್ಟೆಯನ್ನು ತಗೊಂಡು ಅದರಲ್ಲಿ ಡೈರೆಕ್ಟ್ ಆಗಿ ಹಾಲು ಹಾಕ್ಲಿಕ್ಕೆ ಹೋಗಬೇಡಿ. ಅದರಿಂದ ಒಳ್ಳೆಯದಕ್ಕಿಂತ ಕೆಟ್ಟದೇ ಆಗುವಂತಹದ್ದು ಜಾಸ್ತಿ. ಹಾಗಾಗಿ ಆ ರೀತಿಯಾದಂತಹ ಹಾಲೆರೆಯುವ ಪದ್ಧತಿಯನ್ನ ಮಾಡಬೇಡಿ. ಎರಡನೆಯದು, ಹಾಲಿಗೆ ಅರಿಶಿನ ಮತ್ತೆ ಅಕ್ಕಿಯ ಹಿಟ್ಟನ್ನ, ಕೆಲವೊಂದು ಕಡೆ ಅಕ್ಕಿಯನ್ನ ಕುಟ್ಟಿ ಅದರ ತಂಬಿಲ ತರ ಮಾಡ್ತಾರೆ, ಅದನ್ನ ಮಾಡಿ ಹಾಕ್ತಾರೆ, ಅದು ಶ್ರೇಷ್ಠ ಅನ್ನುವಂತಹದ್ದು. ಆ ರೀತಿಯಾಗಿ ಮಾಡಿ ಹಾಕುವಂತಹದ್ದು ಒಳ್ಳೆಯದು. ಇನ್ನು ನಾಗರ ಪಂಚಮಿ ದಿನದಂದು ಮುಖ್ಯವಾಗಿ ಡೈರೆಕ್ಟ್ ಆಗಿ ಹಾಲನ್ನ ಹಾಕ್ಲಿಕ್ಕೆ, ಹಾಲು ಕುಡಿಯೋದಿಲ್ಲ ಅನ್ನುವಂತಹದ್ದು ವೈಜ್ಞಾನಿಕವಾಗಿ ಹೇಳುವಂತಹದ್ದು. ಆದರೆ ಹಾಲು ಶ್ರೇಷ್ಠ ಅಂತ ನಾವು ವೈದಿಕವಾಗಿ ನಂಬುತ್ತೇವೆ. ಆ ಕಾರಣದಿಂದ ಹಾಲು ಹಾಕುವಂತದ್ದು. ಆದರೆ ಹೆಚ್ಚು ಹಾಕಿ ಹುತ್ತಗಳಿಗೆ ಹಾಲು ಹಾಕಿ ಹುತ್ತಗಳನ್ನ ಹಾಳು ಮಾಡುವ ಬದಲು ಎಲ್ಲಾದರೂ ನಾಗರ ಕಲ್ಲಿದ್ರೆ ಕಲ್ಲಿಗೆ ಹಾಕಿ ಅದರ ಮೂಲಕ ಒಂದು ಅಭಿವೃದ್ಧಿಯನ್ನ ಅಥವಾ ಒಂದು ಫಲವನ್ನು ಪಡೆಯಬಹುದು. ಒಂದು ಇನ್ನು ಯಾವ ರೀತಿಯಾದಂತಹದ್ದನ್ನು ಮಾಡಬಾರದು ಅನ್ನುವಂತಾದ್ರೆ, ಮುಖ್ಯವಾಗಿ ನಾಗನಿಗೆ ಎಣ್ಣೆಯಲ್ಲಿ ಕರೆದಿರುವಂತಹದ್ದನ್ನ ಕೊಡಬಾರದು ಅನ್ನುವಂತಹದ್ದಿದೆ. ನಾಗರ ಪಂಚಮಿ ದಿನ ಭೂಮಿಯನ್ನ ಅಗಿಬಾರದು, ಹಾಗೆ ಎಣ್ಣೆಯಲ್ಲಿ ಯಾವುದೇ ವಸ್ತುವನ್ನ ಕರಿಬಾರದು ಅನ್ನುವಂಥದ್ದಿದೆ. ಹಾಗಾಗಿ ಆ ರೀತಿಯಾಗಿ ಯಾವುದೇ ವಸ್ತುಗಳನ್ನ ಕರೆದಿರುವಂತಹ ವಸ್ತುಗಳನ್ನ ನಾಗರಿಗೆ ಕೊಡಬೇಡಿ, ಜೊತೆಗೆ ಭೂಮಿಯನ್ನ ಅಗಿಬೇಡಿ. ಇದೆಲ್ಲರ ಜೊತೆಗೆ ಒಂದು ಮಂತ್ರ, ಯಾವ ಮಂತ್ರವಪ್ಪ ಆ ಮಂತ್ರವನ್ನು ಹೇಳ್ಕೊಳ್ಳುವ ಮೂಲಕ ಒಂದು ಒಳ್ಳೆಯ ಫಲ ಪಡಿಬಹುದು ಅನ್ನುವಂತಹದ್ದನ್ನ ಯಾವ ಮಂತ್ರ ಅನ್ನೋದು ನೋಡೋದಾದ್ರೆ, ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ಧೃತರಾಷ್ಟ್ರಂಚ ತಕ್ಷಕಂ ಕಾಲೀಯತಂ ತಥಾ ಏತಾನಿ ನವ ನಾಗಾನಿ ನಾಗಾನಾಮಹರ್ದನ ಸಾಯಂಕಾಲ ಪಟೆ ನಿತ್ಯಂ ಪ್ರಾತಃ ಕಾಲ ವಿಶೇಷತಃ ತಸ್ಯ ಸ್ಮರಣ ಮಾತ್ರೇಣ ವಿಷಂ ಗತಂ ನಷ್ಟಂಚ ಲಭ್ಯತೆ ಅಥವಾ ವಿಷಂ ಭಯಂ ಚ ನಷ್ಟತೆ ಅನ್ನುವಂತಹದ್ದು. ಸೊ ಈ ಒಂದು 9 ನಾಗಗಳ ಒಂದು ಹೆಸರನ್ನು ನೀವು ಹೇಳುವುದರಿಂದ ಎಲ್ಲಾ ವಿಷಗಳು ಅಥವಾ ಯಾವುದೇ ತೊಂದರೆಗಳಿದ್ರೆ ನಿವಾರಣೆ ಆಗತ್ತೆ ಅನ್ನುವಂಥದ್ದನ್ನ ತಿಳ್ಕೊಂಡು ನಾಗರ ಪಂಚಮಿಯನ್ನ ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡಿ, ಹಾಗೆ ನಾಗನ ಒಂದು ಅನುಗ್ರಹದ ಮೂಲಕ ಕುಟುಂಬದ ಅಭಿವೃದ್ಧಿ, ಧನಾಭಿವೃದ್ಧಿ ಎಲ್ಲವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು, ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಹಂಚಿಕೊಳ್ಳುವ ಮೂಲಕ ಇನ್ನು ಹೆಚ್ಚಿನ ಒಂದು ಒಳ್ಳೆಯ ಜನರಿಗೆ ಒಳ್ಳೆಯದನ್ನ ಮಾಡುವಂತದ್ದು ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.